ಆತನು ನಂಬಿಗಸ್ತನು, ಆತನು ನಮ್ಮನ್ನು ಕೈ ಬಿಡದಂತೆ ನಮ್ಮನ್ನು ನಡೆಸುವ ಕರ್ತನಾಗಿದ್ದಾನೆ. ಈ ವಿಶೇಷವಾದ ದಿನದಲ್ಲಿ ಕೂಡ ನಾವೆಲ್ಲ ಒಂದು ಸ್ವಲ್ಪ ಸಮಯ ಅರ್ಪಿಸಿ ನಾವೆಲ್ಲ ಈ ಆರಾಧನೆಯಲ್ಲಿ ಭಾಗವಹಿಸುವಂತೆ ಆತನು ಮಾಡಿದ ಕೃಪೆಗಾಗಿ ಎಲ್ಲರೂ ಒಂದು ಸ್ವಲ್ಪ ಸಮಯ ಬಾಯಿಗಳನ್ನು ತೆರೆದು ಸ್ತೋತ್ರಗಳನ್ನು ಹೇಳಿ ಈ ಆರಾಧನೆಯನ್ನು ಮಾಡಲು ಅನೇಕ ಜನರಿಗೆ ಈ ಒಂದು ಅವಕಾಶ ಸಿಗಲಿಲ್ಲ. ಪ್ರಿಯರೇ, ಆತನ ಉನ್ನತ ಸ್ಥಾನದಲ್ಲಿರುವ ಕರ್ತನು ಆತನ ಹತ್ತಿರ ಹೋಗುವುದಕ್ಕೂ ನಮಗೆ ಯೋಗ್ಯತೆ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನ ಚಪ್ಪಲಿಯನ್ನು ಮುಟ್ಟುವುದಕ್ಕೂ ಯೋಹಾನ ಸ್ನಾನಕನು ನಾನು ಯೋಗ್ಯತನೇ ಅಲ್ಲ ಎಂಬುದಾಗಿ ಹೇಳಿದ ಆತನು. ಹಾಗಾಗಿ ನಮ್ಮನ್ನು ಆತನ ಸಿಂಹಾಸನದಲ್ಲಿ ಕುಳಿಸುವೇನು ಎಂಬುದಾಗಿ ವಾಗ್ದಾನ ಮಾಡಿದ ಕರ್ತನು ನಮ್ಮ ಮಧ್ಯದಲ್ಲಿದ್ದಾರೆ. ಎಲ್ಲರೂ ಅವನನ್ನು ಬಾಯಿಗಳನ್ನು ತೆರೆದೆಲ್ಲ ಸ್ವಲ್ಪ ಸಮಯ ಕೇಳೋಣ. ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮಗಾಗಿ ನಾನು ಏನಾದರೂ ಮಾಡಬೇಕು ಎಸ್ಸಯ್ಯ. ಅಪ್ಪ, ಏನನ್ನು ಮಾಡಲಿ, ಏನನ್ನು ಕೊಡಲಿ ಎಂಬುದಾಗಿ ಕೇಳೋಣ. ಅಪ್ಪ, ಪ್ರೀತಿಯುಳ್ಳ ಮನದಿಂದ ಬಂದಿದ್ದೇವೆ, ಇನ್ನು ಹೆಚ್ಚಾಗಿ ಆರಾಧಿಸಲು ಬಂದಿದ್ದೇನೆ, ಇನ್ನು ಹೆಚ್ಚಾಗಿ ಪ್ರೀತಿಸಲು ಬಂದಿದ್ದೇನೆ. ನನ್ನ ಒಳ್ಳೆ ಎಬಿನೇಸರೇ, ನಾನು ಕೇಳಿದ ಎಲ್ಲ ಕಾರ್ಯವನ್ನು ಮುಗಿಸಿ ಅಪ್ಪ ನೀನು ನಮಗೆ ಜೊತೆಯಲ್ಲಿ ನಿಂತು ನಮಗೆ ಜಯ ಕೊಡುವ ಕರ್ತನು ನೀನು ಸ್ವಾಮಿ. ಅಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಯೇಸುವೆ, ಅದಕ್ಕಾಗಿ ಸ್ತೋತ್ರ. ಎಲ್ಲರೂ ಸೇರಿ ಸ್ತೋತ್ರ ಮಾಡೋಣ, ಒಟ್ಟಾಗಿ ಬಾಯಿಗಳನ್ನು ತೆರೆದು ಶಬ್ದವಾಗಿ ಅಪ್ಪ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯಾರೆಲ್ಲ ಕೈಗಳನ್ನು ಎತ್ತಿ ಕೂಡ ಎಲ್ಲರೂ ಸ್ತೋತ್ರ ಮಾಡಿ ಅಪ್ಪ ನಿಮಗೆ ಸ್ತೋತ್ರ. ಅಪ್ಪ, ನಿಮಗೆ ವಿಶ್ವಾಸವುಳ್ಳ ಮಗನಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ. ಅಪ್ಪ, ಈ ಶೈತಾನ ತಂತ್ರಗಳಿಗೆ ನಾನು ಅಪ್ಪ ಒಪ್ಪಿಸಿ ಕೊಡದಂತೆ ಅಪ್ಪ ನಿನ್ನ ಕೃಪೆಗೆ ನಿನ್ನ ಚಿತ್ತಕ್ಕೆ ಒಪ್ಪಿಸಿ ಕೊಡುವಂತೆ ನನಗೆ ಸಹಾಯ ಮಾಡು ಏಸಯ್ಯ. ಅಪ್ಪ, ನಮ್ಮ ಜೀವಿತದಲ್ಲಿ ನೀನು ಒಬ್ಬನೇ ಅಪ್ಪ ನಮ್ಮ ಕೈ ಹಿಡಿದು ನಡೆಸಬೇಕು ಯೇಸುವೆ. ಅಪ್ಪ, ನಮ್ಮ ಕೈಗಳನ್ನು ಹಿಡಿದು ನಡೆಸು, ನಮ್ಮ ಕೈಗಳನ್ನು ಹಿಡಿದು ನಡೆಸು. ಅಪ್ಪ, ನಮಗೆ ಅಪ್ಪ ಸ್ವಂತ ಜ್ಞಾನದಿಂದ ನಡೆಯಲು ಅಪ್ಪ ನಮಗೆ ಗೊತ್ತಿಲ್ಲ ಏಸಯ್ಯ. ಅಪ್ಪ, ನಿನ್ನ ಪರಿಶುದ್ಧವಾದ ಜ್ಞಾನವನ್ನು ನೀಡು ಎಂಬುದಾಗಿ ಕೇಳೋಣ. ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರ ಯೇಸುವೆ. ಅಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ. ಎಲ್ಲ ಕೈಗಳನ್ನೆತ್ತಿ ಪ್ರೀತಿಸುವೆ, ಪ್ರೀತಿಸುವೆ, ಪಾಪದ ಪಾಲಿಗೆ ನಾಸತ್ತು, ಪಾಪದ ಪಾಲಿಗೆ ನಾಸತ್ತು, ನೀತಿಗೆ ಜೀವಿಸಲು ಕೃಪೆ ಮಾಡಿ. ಎಲ್ಲ ಪಾಪದ ಪಾಲಿಗೆ ನಾಸತ್ತು, ನೀತಿಗೆ ಜೀವಿಸಲು ಕೃಪೆ ಮಾಡಿ. ನಿನ್ನ ಪವಿತ್ರ ರಕ್ತವು ಯೇಸಪ್ಪ ನನ್ನ ಮನುಷ್ಯನಾಗಿ ಮಾಡಿದೆ. ನಿನ್ನ ಪವಿತ್ರ ರಕ್ತವು ಎಲ್ಲ ಆತನ ರಕ್ತವನ್ನು ನೆನೆಸಿ ಮನುಷ್ಯನಾಗಿ ಮಾಡಿದೆ.
ಪಡುವೆನು ನಿನ್ನಲ್ಲೇ ನಾ ಹೆಚ್ಚಳ ಪಡುವೆನು ನಿನ್ನಲ್ಲೇ ತಗ್ಗಿಸಿಕೊಳ್ಳುವೆನು ಎಲ್ಲ ಮನಸ್ಸಿನ ಆಳದಿಂದ ಹೆಚ್ಚಳ ಅಪ್ಪ ನಿಮ್ಮಲ್ಲಿ ನಾನು ಹೆಚ್ಚಳ ಪಡಬೇಕು ಸ್ವಾಮಿ. ಎಲ್ಲ ಕೇಳೋಣ ಅಪ್ಪ, ಇನ್ನು ಅಧಿಕವಾಗಿ ತಗ್ಗಿಸುವೆನು ನನ್ನ ಜೀವ ಮಾನವೆಲ್ಲ ನಿನ್ನನ್ನೇ ಸಂಪಾದಿಸುವೆ. ಜೀವಮಾನವೆಲ್ಲ ನನ್ನ ಜೀವಮಾನವೆಲ್ಲ ನಿಮ್ಮನ್ನೇ ಸಂಪಾದಿಸು. ಎಲ್ಲ ನನ್ನ ಜೀವಮಾನವೆಲ್ಲ ನನ್ನ ನಿಮ್ಮನ್ನು ಮಾತ್ರ ಸಂಪಾದಿಸುವೆನು. ಎಲ್ಲ ಕೈಗಳನ್ನೆತ್ತಿ ಜೀವಮಾನವೆಲ್ಲ ನನ್ನ ನಿಮ್ಮನ್ನು ಮಾತ್ರ ಸಂಪಾದಿಸುವ. ಲೋಕವನ್ನಲ್ಲ ಅಪ್ಪ, ಈ ಅಂತಸ್ತಲ್ಲ, ಕಾಸಲ್ಲ ಸ್ವಾಮಿ, ನಿಮ್ಮನ್ನು ಮಾತ್ರ ಸಂಪಾದಿಸುವ. ಎಲ್ಲ ಪ್ರೀತಿಸುವೆ 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 ನನ್ನ ಪ್ರಾಣ ಇರೋವರೆಗೂ. ಓ ಯೇಸಪ್ಪ, ನನ್ನಲ್ಲಿ ಸೇರುವರೆಗೂ ನನ್ನ ಪ್ರಾಣ ಇರೋವರೆಗೂ. ಯೇಸಪ್ಪ, ನನ್ನಲ್ಲಿ ಸೇರುವರೆಗೂ. ಎಲ್ಲ ಸತ್ತರು ನಿಮಗೆ, ಓ ಸತ್ತರು ನಿಮಗೆ ಸ್ತೋತ್ರ. ಅಯ್ಯ ಬದುಕಿದರು ನಿಮಗೆ ಸ್ತೋತ್ರ. ಅಯ್ಯ ಭಕ್ತರು ನಿಮಗೆ ಸ್ತೋತ್ರ. ಅಯ್ಯ ಬದುಕಿದರು ನಿಮಗೆ ಸ್ತೋತ್ರ. ನನ್ನ ದೇಹದ ನಿಮಿತ್ತವು ಮಹಿಮೆ ನಿನಗಯ್ಯ. ನನ್ನ ದೇಹದ ನಿಮಿತ್ತವು ಮಹಿಮೆ ನಿನಗಯ್ಯ. ಎಲ್ಲ ಪ್ರೀತಿಸುವೆ ಪ್ರೀತಿಸುವೆ. ಎಲ್ಲ ನೀವೇ ಶಬ್ದವಾಗಿ ಎಲ್ಲ ಬಾಯಿಗಳನ್ನು ತೆರೆದು ಕೇಳೋಣವೇ. ಪ್ರೀತಿಸುವೆ ಅಪ್ಪ, ನಿಜವಾಗಲೂ ಈ ಪ್ರೀತಿಯನ್ನು ಸಲ್ಲಿಸಿ ಆರಾಧನೆಯನ್ನು ಮಾಡೋಣ. ಪ್ರಿಯ ಪ್ರಾಣ ಇರೋವರೆಗೂ ನನ್ನಲ್ಲಿ ಸೇರುವರೆಗೂ ಪ್ರಾಣ ಇರೋವರೆಗೂ ನನ್ನಲ್ಲಿ ಸೇರುವರೆಗೂ. ಎಲ್ಲ ಪ್ರೀತಿಸುವೆ ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಅಪ್ಪ, ನಿಮ್ಮನ್ನೇ ಪ್ರೀತಿಸುವೆನು ಸ್ವಾಮಿ. ದೇವಪ್ರಿಯರೇ, ದಾವೀದನನ್ನು ನೋಡುವಾಗ ಸಮುವೇಲನು ಆತನೇ ಸೌಲನ ಆದಮೇಲೆ ಅವನಿಗೆ ಆ ರಾಜ್ಯದ ಸ್ಥಾನವನ್ನು ದೇವರು ಅವನಿಗೆ ಕೊಟ್ಟಾಗ ಸೌಲನ ಮನಸ್ಸಲ್ಲಿ ಅನೇಕ ವಿಧವಾದ ವಿರೋಧಗಳು ಎದ್ದೇಳಿತು. ಅನೇಕ ವಿಧವಾದ ಸಂಕಟಗಳು ಎದ್ದೇಳಿತು. ಅವನ ಮನಸ್ಸಲ್ಲಿ ಅನೇಕ ವಿಧವಾದ ಕಹಿತನ ದಾವೀದನ ಮೇಲೆ ಎದ್ದೇಳಿತು. ಆದರೆ ದಾವೀದನು ಕೊನೆ ತನಕ ದೇವರನ್ನು ಹಿಡಿದಿ ಅವನು ತಾಳ್ಮೆಯಲ್ಲಿ ಇದ್ದಾಗ ದೇವರು ಅವನನ್ನು ಮೇಲದ ಸ್ಥಾನಕ್ಕೆ ಎದ್ದು ಆತನು ಕುಳಿಸಿದನು.
ಅದಂತೆ ನಮಗೆ ಕೂಡ ಇವತ್ತು ಸೌಲನಂತೆ ಅನೇಕ ಜನ ನಮಗೆ ಎದುರಾಗಿ ನಿಲ್ಲುವವರಿದ್ದಾರೆ. ಆದರೆ ನಾವು ತಾಳ್ಮೆಯಿಂದ ಹೋಗುವಾಗ, ನಾವು ದೇವರ ಮೇಲೆ ಆ ಭಾರವನ್ನು ಇಡುವಾಗ, ದೇವರು ನಮ್ಮನ್ನು ಮೇಲಕ್ಕೆ ಎತ್ತುವುದಕ್ಕೆ ಶಕ್ತನಾಗಿದ್ದಾನೆ. ಆತನೇ ಇದುವರೆಗೂ ನಡೆಸಿದನು. ಗೋಲಿಯಾತನನ್ನು ಹೊಡೆಯುವುದಕ್ಕೆ ದಾವೀದನಿಗೆ ಯಾವ ಬಲವೂ ಇಲ್ಲ. ಅಷ್ಟು ಚಿಕ್ಕದಾಗಿದ್ದ ಒಂದು ಮನುಷ್ಯನನ್ನು ಇಟ್ಟು ಆ ಫಲಿಸ್ತರ ಆ ವೀರನನ್ನು ಹೊಡೆದಾಕಿದ ದೇವರು ನಮ್ಮ ದೇವರು. ನಮ್ಮ ದೇವರನ್ನು ತುಂಬಾ ಕೆಟ್ಟದಾಗಿ ಮಾತನಾಡುವಾಗ ದಾವೀದನು ಕೋಪಪಟ್ಟು ಹೇಳ್ತಾನೆ, ನಮ್ಮ ದೇವರಿಂದ ಎಲ್ಲ ಸಾಧ್ಯ ಎಂಬುದಾಗಿ ಹೇಳ್ತಾನೆ. ಆತನ ಹೇಳುವ ಒಂದು ಮಾತಿನಲ್ಲಿ ನಮ್ಮ ಜೀವಿತದಲ್ಲಿರುವ ಎಲ್ಲ ಕಾರ್ಯಗಳು ಸರಿ ಹೋಗುತ್ತೆ ಎಂಬುದಾಗಿ ನಾವು ನಂಬೋಣ ಪ್ರಿಯರೇ. ಆ ದಿನದಲ್ಲಿ ಆ ಚಿಕ್ಕ ಮನುಷ್ಯನನ್ನಿಟ್ಟು ಆ ದೊಡ್ಡ ಮನುಷ್ಯನನ್ನು ಹೊಡೆದ ದೇವರು, ಆ ಇಸ್ರೇಲೊಂದಿಗೆ ನಿಂತಿದ್ದ ದೇವರು ನಮ್ಮೊಂದಿಗೆ ಈ ದಿನದಲ್ಲಿ ಕೂಡ ನಿಂತಿದ್ದಾನೆ. ನಾವು ಇವತ್ತು ಅನೇಕ ಕಷ್ಟಗಳಲ್ಲಿರಬಹುದು, ದುಃಖಗಳಿರಬಹುದು, ಆದರೆ ದೇವರು ನಮ್ಮೊಂದಿಗೆ ನಿಲ್ಲುತ್ತಾನೆ ಪ್ರಿಯರೇ. ಆತನು, ಆ ದೊಡ್ಡ ದೇವರು ನಮ್ಮ ಕೈ ಹಿಡಿದು ನಡೆಸುವ ಆತನು ನಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಆತನನ್ನು ನಂಬಿ ಓಡುವವರು ಯಾವತ್ತೂ ಅವಮಾನವನ್ನು ಹೊಂದುವುದಿಲ್ಲ ಎಂಬುದಾಗಿ ನಾವು ಓದುತ್ತೇವೆ. ಆತನು ಹೇಳುವಂಥ ಒಂದು ವಾಕ್ಯ ನಮಗೆ ಸಾಕು, ಆತನು ಹೇಳಿದಂಥ ಒಂದು ವಾಗ್ದಾನ ನಮಗೆ ಸಾಕು. ಆತನು ನಮ್ಮನ್ನು ನಡೆಸುವವನು. ಆತನು ಈ ದಿನದಲ್ಲಿ ನಾವು ನಂಬಿ ಆತನ ಬಳಿಗೆ ಕೇಳೋಣ. ಯೇಸುವೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮ್ಮನ್ನೇ ನಾವು ನಂಬಿ ಬಂದಿದ್ದೇವೆ ಸ್ವಾಮಿ. ಈ ಆರಾಧನೆ ಯಾರಿಗಾದರೂ ಮನಸ್ಸಲ್ಲಿ ಅನೇಕ ಕಾರ್ಯದಿಂದ ಯಾರಾದರೂ ಕೂಡ ಬಂದಿದ್ದರೆ ಆತನಲ್ಲಿ ಈ ದಿನಕ್ಕೆ ಆ ಒಂದು ಭಾರವನ್ನು ಆತನ ಮೇಲೆ ಸಲ್ಲಿಸಿ ನಾವು ಕೇಳೋಣ. ಅಪ್ಪ, ನಮಗೆ ಒಂದು ಕಾರ್ಯವನ್ನು ಮಾಡಬೇಕು ಎಂಬುದಾಗಿದ್ರೆ ಮುಂಚಿತವಾಗಲಿ ಎಲ್ಲವನ್ನು ತಿಳಿದಿರುವ ಆತನು ನೀನು ಸ್ವಾಮಿ. ಅಪ್ಪ, ಎಲ್ಲ ಮಾಡಿ ಮುಗಿಸಿ ಅಪ್ಪ ನಮಗೆ ಜಯವನ್ನು ನೀಡುವ ದೇವರು ನೀವು ಯೇಸಯ್ಯ. ಅಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಎಲ್ಲ ಸೇರಿ ಕೇಳೋಣ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಎಲ್ಲ ಒಂದು ಸಾರಿ ಕೂಡ ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಎಲ್ಲ ಕೈಗಳನ್ನು ಎತ್ತಿ ಅದ್ಭುತ ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ. ನಿಮ್ಮನ್ನೇ ನಂಬುವೆವು ಯೇಸಪ್ಪ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ. ನಿಮ್ಮನ್ನೇ ನಂಬುವೆವು ಯೇಸಪ್ಪ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ಎಲ್ಲ ಸೇರಿ ಒಟ್ಟಾಗಿ ಹಾಡೋಣ. ನಿಮ್ಮನ್ನೇ ನಂಬಿರುವೆವು, ನಿಮ್ಮಂತೆ ಯಾರು ಇಲ್ಲಪ್ಪ. ನೀವೇ ಏನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ನೀವೇ ಏನಾದರೂ ಮಾಡಬೇಕು ಎಂದು ಎದು ನೋಡುತ್ತಾ ಕಾಯುತ್ತಾ ಇರುವೆವು. ಎಲ್ಲ ನೀ ಹೇಳಿದ ವಾಕ್ಯ, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು, ನೀ ಹೇಳಿದ ವಾಕ್ಯವನ್ನು ಹಿಡಿದುಕೊಂಡು ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ ಇರುವೆವು. ನಿನ್ನ ಮುಖವನ್ನೇ ದೃಷ್ಟಿಸುತ್ತಾ. ಎಲ್ಲ ಕೈಗಳನ್ನೆತ್ತಿ ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ. ನಿಮ್ಮನ್ನೇ ನಂಬುವೆವು
ದೇವಜನರೇ, ಒಂದು ಸ್ವಲ್ಪ ಸಮಯ ನಮ್ಮನ್ನೇ ನಾವು ಅರ್ಪಿಸಿ, ನಾವು ಅಕ್ಕಪಕ್ಕ ನೋಡದಂತೆ ನಾವೆಲ್ಲ ಒಂದು ಸ್ವಲ್ಪ ಸಮಯ ಬಾಯಿಗಳನ್ನು ತೆರೆಯೋಣ. ಸಭೆಯಾಗಿ ದೇವರ ಬಳಿಯಲ್ಲಿ ಕೇಳೋಣ. ಎಲ್ಲರೂ ಒಟ್ಟಾಗಿ ಬಾಯಿಗಳನ್ನು ಒಂದು ಸ್ವಲ್ಪ ಸಮಯ ತೆರೆಯಬೇಕೆಂಬುದಾಗಿ ಕೇಳುತ್ತೇನೆ. ಬಾಯಿಗಳನ್ನು ತೆರೆದು ಕೇಳುವವರಿಗೆ ದೇವರು ಆತನು ಎಲ್ಲ ಕಾರ್ಯವನ್ನು ಮಾಡುವನು, ಕೇಳಿದವನಿಗೆ ಉತ್ತರವನ್ನು ನೀಡುವೆ ಎಂಬುದಾಗಿ ಹೇಳಿದ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ನಮ್ಮ ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿದ್ದಾರೆ. ಎಲ್ಲರೂ ಬಾಯಿಗಳನ್ನು ತೆರೆದು ಒಂದು ಸ್ವಲ್ಪ ಸಮಯ ಅರ್ಪಿಸಿ ಕೇಳೋಣ. ಈ ಆರಾಧನೆ ವ್ಯರ್ಥವಾದ ಆರಾಧನೆ ಆಗಿರಬಾರದು. ಈ ಆರಾಧನೆ ಸುಮ್ಮನೆ ಬಾಯಿ ಮಾತಿನಿಂದ ಇರಬಾರದು. ನಮ್ಮ ಮನಸ್ಸಿನ ಆಳದಿಂದ ದೇವರ ಬಳಿಯಲ್ಲಿ ಕೇಳೋಣ. ಅಪ್ಪ, ನಿಜವಾಗಲೂ ನಿಮ್ಮ ಸಮ್ಮುಖದಲ್ಲಿ ಬಂದಿದ್ದೇನೆ ಸ್ವಾಮಿ. ಅಪ್ಪ, ನನ್ನನ್ನು ಪರಿಶುದ್ಧಗೊಳಿಸು ಎಂಬುದಾಗಿ ಕೇಳೋಣ. ಅಪ್ಪ, ನಮ್ಮನ್ನು ಪರಿಶುದ್ಧಗೊಳಿಸು. ಅಪ್ಪ, ನಮ್ಮಲ್ಲಿರುವ ಪಾಪಗಳನ್ನು ತೆಗೆದಾಕು ಏಸಯ್ಯ. ಅಪ್ಪ, ಒಂದು ಪ್ರಾರ್ಥನೆ ವೀರನಾಗಿ ನಮ್ಮನ್ನು ಮಾರ್ಪಡಿಸು. ಅಪ್ಪ, ದಾನಿಯೇಲನಂತೆ ಮಾರ್ಪಡಿಸು. ಅಪ್ಪ, ಎಸ್ತರಿನಂತೆ ಮಾರ್ಪಡಿಸು ಸ್ವಾಮಿ. ಅಪ್ಪ, ನಿಮಗೆ ಈ ಆರಾಧನೆ ಸ್ವಾಮಿ. ಅಪ್ಪ, ಎಲ್ಲ ಮಹಿಮೆಯನ್ನು ನಿಮಗೆ ಸಲ್ಲಿಸುತ್ತೇವೆ ಏಸಯ್ಯ. ಈ ಆರಾಧನೆಯಲ್ಲಿ ನಮಗೆ ಒಂದು ಉತ್ತರ ಬೇಕು ಸ್ವಾಮಿ. ಅಪ್ಪ, ಮನೆಗೆ ಹೋಗುವಾಗ ಅಪ್ಪ, ಬರಿಗೈಯಲ್ಲಿ ನಾನು ಹೋಗಬಾರದು ಸ್ವಾಮಿ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ನಮ್ಮನ್ನು ಕೈ ಬಿಡದಂತೆ ಇನ್ನು ಮುಂದೆಯೂ ನಡೆಸುವನು. ದೇವಪ್ರಿಯರೇ, ನಮ್ಮ ಮನಸ್ಸಲ್ಲಿ ಇರುವ ಪಾಪಗಳು ಕೆಲವು ಸಮಯ ನಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವ ಪಾಪಗಳಾಗಿವೆ. ನಮ್ಮ ಮಧ್ಯದಲ್ಲಿ ಯಾರಾದರೂ ಆ ಗಟ್ಟಿಯಾದ ಒಂದು ಪಾಪ ನಮ್ಮ ಮನಸ್ಸಲ್ಲಿ ಇದೆ ಎಂಬುದಾಗಿ ಅಂದರೆ, ದೇವರು ಅನೇಕ ಅದ್ಭುತಗಳನ್ನು ಮಾಡಿದಾತನು. ವೇದ ಪುಸ್ತಕದಲ್ಲಿ ನೋಡುವಾಗ ಆತನು ಎಲ್ಲ ಅಪೊಸ್ತಲರೊಂದಿಗೆ ಇದ್ದು, ಅಪೊಸ್ತಲರು ಕೈ ಇಟ್ಟ ಎಲ್ಲ ಜಾಗದಲ್ಲೂ ಅದ್ಭುತ ಆಯಿತು. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟನು, ಬಾಯಿ ಮಾತನಾಡಿದವರಿಗೆ ಬಾಯಿ ಮಾತನ್ನು ಕೊಟ್ಟನು. ಎದ್ದು ನಿಂತು ನಡೆಯದೆ ಹೋಗದವನಿಗೆ ಎದ್ದು ನಿಂತು ನಡೆ ಎಂಬುದಾಗಿ ಕಟ್ಟಳೆ ಇಟ್ಟನು. ಆತನು ನಡೆದನು. ಹಾಗಾಗಿ ಈ ಸಮಯದಲ್ಲಿ ಕೂಡ ಆತನಿಂದ ಮಾಡದ ಕಾರ್ಯ ಯಾವುದು ಇಲ್ಲ ಎಂಬುದಾಗಿ ನಾವು ಓದುತ್ತೇವೆ. ಈ ಸಮಯದಲ್ಲಿ ಕೂಡ ಯಾವುದಾದ್ರೂ ನಮ್ಮಲ್ಲಿ ಒಂದು ರಹಸ್ಯವಾದ ಪಾಪಗಳಿದ್ದರೆ, ಅಪ್ಪ, ನಮ್ಮನ್ನು ಕ್ಷಮಿಸು. ಪಾಪವನ್ನು ಅರಿಕೆ ಮಾಡಿದರೆ ದೇವರ ಬಳಿಯಲ್ಲಿ ನಮಗೆ ಆ ಕ್ಷಮಾಪಣೆ ಸಿಗುವುದು ಎಂಬುದಾಗಿ ಓದುತ್ತೇವೆ. ಆ ನಿತ್ಯವಾದ ಜೀವನಕ್ಕೆ ನಮಗೆ ಸೇರಿಸುವೇನು ಎಂಬುದಾಗಿ ಹೇಳಿದ್ದಾನೆ. ನಮ್ಮಲ್ಲಿ ಇವತ್ತು ಪಾಪ ಇದ್ದರೆ ಜನರೇ, ನಾವೆಲ್ಲ ಒಟ್ಟಾಗಿ ಕೇಳೋಣ. ಅಪ್ಪ, ನಮ್ಮನ್ನು ಕ್ಷಮಿಸು ಸ್ವಾಮಿ. ಅಪ್ಪ, ನಮ್ಮಲ್ಲಿ ಯಾವುದಾದ್ರೂ ಪಾಪವಿದ್ದರೆ ನಮ್ಮನ್ನು ಕ್ಷಮಿಸು ಏಸಯ್ಯ. ಅಪ್ಪ, ಆ ಪಾಪ ನಮ್ಮ ಕುಟುಂಬದ ಆಶೀರ್ವಾದಕ್ಕೆ ತಡೆಯಾಗಿರಬಾರದು ಯೇಸುವೆ. ಎಲ್ಲರೂ ಕೇಳೋಣ ಒಂದು ಸ್ವಲ್ಪ ಸಮಯ. ಅಪ್ಪ, ನಿಮಗೆ ಸ್ತೋತ್ರ. ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮನ್ನು ಕ್ಷಮಿಸು ಏಸಯ್ಯ. ಅಪ್ಪ, ನಮ್ಮನ್ನು ಕ್ಷಮಿಸು ಕರ್ತನೆ. ಅಪ್ಪ, ನಮ್ಮನ್ನು ಕ್ಷಮಿಸು ಸ್ವಾಮಿ. ಅಪ್ಪ, ಈ ಲೋಕದಲ್ಲಿ ಇರುವ ತನಕ ನಿಮಗೆ ಅಪ್ಪ ಒಂದು ಒಳ್ಳೆಯ ಸ್ಥಾನವನ್ನು ನಾನು ನೀಡಬೇಕು ಸ್ವಾಮಿ. ಅಪ್ಪ, ನಿಮ್ಮನ್ನು ಅಧಿಕವಾಗಿ ಸಂಪಾದಿಸಲು ಸಹಾಯ ಮಾಡು ಏಸಯ್ಯ. ಅಪ್ಪ, ನಮ್ಮಲ್ಲಿ ನಿಮ್ಮನ್ನು ನೋಡಬೇಕು ಸ್ವಾಮಿ. ಅಪ್ಪ, ನಮ್ಮೊಳಗೆ ನಿಮ್ಮನ್ನು ನೋಡಬೇಕು ಕರ್ತನೆ. ಅಪ್ಪ, ದಾವೀದನೊಂದಿಗಿದ್ದ ದೇವರೇ, ಇಸ್ರಾಯೇಲಿನ ದೇವರೇ, ನಮ್ಮಲ್ಲಿಯೂ ಇರುವ ದೇವರೇ, ಅಪ್ಪ, ನಿಮ್ಮನ್ನು ನೋಡುವಂತೆ ಈ ಜನರಿಗೆ ನನ್ನನ್ನು ನಿಲ್ಲಿಸು ಎಂಬುದಾಗಿ ಕೇಳೋಣ. ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ಯೇಸುವೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಪೌಲನು ಅಪ್ಪ ನನ್ನಲ್ಲಿರುವ ಮುಳ್ಳನ್ನು ತೆಗೆದಾಕು ಎಂಬುದಾಗಿ ಹೇಳಿದಾಗ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಹೇಳಿದ ಕರ್ತನು ನೀನು ಸ್ವಾಮಿ. ದೇವಪ್ರಿಯರೇ, ಆತನ ಕೃಪೆ ದೊಡ್ಡದಾಗಿದೆ. ಈ ದಿನದಲ್ಲಿ
ಇಷ್ಟು ದೊಡ್ಡ ತಪ್ಪನ್ನು ನಾನು ಮಾಡಿದ್ದೇನೆ, ದೇವರು ನಮಗೆ ಆ ಕ್ಷಮಾಪಣೆಯನ್ನು ನೀಡುತ್ತಾನ, ನಾನು ಗೊತ್ತಿದ್ದು ಈ ತಪ್ಪನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳುವವರು ಯಾರಾದರೂ ಇದ್ದರೆ, ದೇವರು ಎಷ್ಟೇ ದೊಡ್ಡ ಪಾಪವಾದರೂ ಅದನ್ನು ಆ ಕ್ಷಮೆಯನ್ನು ಕೊಟ್ಟು ದೇವರು ಆ ಪಾಪವನ್ನು ಮರೆತು ಹೊಸ ಮನುಷ್ಯನಾಗಿ ನಮ್ಮನ್ನು ನೋಡುವ ಕರ್ತನಾಗಿದ್ದಾನೆ. ಮನುಷ್ಯರು ಹೇಳುವಂತೆ ನಮ್ಮ ತಪ್ಪನ್ನು ಹೇಳಿ ತೋರಿಸುವ ದೇವರಲ್ಲ. ಆ ದೇವರು ಎಲ್ಲವನ್ನು ಮರೆತು ತನ್ನ ಸ್ವಂತ ಮಗನಾಗಿ ಮಗಳಾಗಿ ಸಂತೈಸುವ ಒಂದು ಕರ್ತನಾಗಿದ್ದಾನೆ ಪ್ರಿಯರೇ. ಆತನನ್ನು ನಂಬೋಣ ಪ್ರಿಯರೇ. ನಾವು ಅಧಿಕವಾಗಿ ವಿಶ್ವಾಸ ಮಾಡುವಾಗ, ಆತನಲ್ಲಿ ಬೆಳೆಯುವಾಗ, ದೇವರು ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಎಲ್ಲ ಸಾಧ್ಯವಾದ ಕಾರ್ಯವು ನಿಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅಪ್ಪ, ನಿನ್ನ ಕೃಪೆ ಎಷ್ಟು ದೊಡ್ಡದಾಗಿದೆ ಸ್ವಾಮಿ. ಅಪ್ಪ, ನಿಮ್ಮ ಕೃಪೆ ಎಷ್ಟು ದೊಡ್ಡದಾಗಿದೆ. ಎಲ್ಲ ಒಂದು ಸರಿ ಕೂಡ ಕೈಗಳನ್ನು ಮೇಲೆತ್ತಿ, ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ. ಎಲ್ಲ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಮ್ಮಲ್ಲಿರದೆ ಉಸಿರಾಟವು ನನ್ನ ಸಾಮರ್ಥ್ಯವೇ. ಅಪ್ಪ, ನನ್ನ ಬಲವಲ್ಲ, ನನ್ನ ಸಾಮರ್ಥ್ಯವಲ್ಲ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ಎಲ್ಲರೂ ನೀವೇ ಒಟ್ಟಾಗಿ ಆಡಿ, ಶಬ್ದವಾಗಿ ಆಡೋಣ. ಎಲ್ಲ ಒಟ್ಟಾಗಿ ಸೇರಿ ಎಲ್ಲ ನೀವೇ ಬಳಿಯಲ್ಲಿ, ದೇವರ ಬಳಿಯಲ್ಲಿ ಕೇಳಿ, ನನ್ನ ಸಾಮರ್ಥ್ಯವಲ್ಲ ಸ್ವಾಮಿ, ಗಣನೆಗೆ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಐಶ್ವರ್ಯದಿಂದ. ಎಲ್ಲ ನಿನ್ನ ಬಲವೇ, ನಾ ಹತ್ತಲಾಗದ ಸ್ಥಾನ ಕೊಟ್ಟಿದ್ದು ನನ್ನ ಜ್ಞಾನದಿಂದಲ್ಲ. ಎಲ್ಲ ನನ್ನ ಕುಟುಂಬ ನೆಮ್ಮದಿಯಾಗಿರುವುದು ನನ್ನ ಆದಾಯದಿಂದಲ್ಲ. ನಾ ಹತ್ತಲಾಗದ ಸ್ಥಾನ ಕೊಟ್ಟಿದ್ದು ನನ್ನ ತಾಳಂತಿದ್ದಲ್ಲ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆ. ಯಾವ ಗಣನೆಗೆ
ದೇವರನ್ನು ಮಹಿಮೆಪಡಿಸೋಣ. ಅಪ್ಪ ನಿಮಗೆ ಸ್ತೋತ್ರ, ಹಲ್ಲೆಲೂಯಾ, ನಿಮಗೆ ಸ್ತೋತ್ರ ಯೇಸುವೆ. ಅಪ್ಪ ನಮಗಾಗಿ ಎಲ್ಲವನ್ನು ನಮ್ಮನ್ನು ಪ್ರೀತಿಸಿ ಕೊಟ್ಟ ದೇವರೇ, ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ಈ ಆರಾಧನೆಯನ್ನು ನಿಮಗೆ ಸಲ್ಲಿಸುತ್ತೇವೆ ಸ್ವಾಮಿ. ನಮಗೆ ಜಯವನ್ನು ನೀಡುವ ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ನಿಮ್ಮ ಪರಿಶುದ್ಧ ಆತ್ಮನ ಒಂದು ಬಲವನ್ನು, ಅಭಿಷೇಕವನ್ನು ಅಪ್ಪ ನಮ್ಮಿಂದ ನಾವು ಕಳೆದುಕೊಳ್ಳದಂತೆ ಅಪ್ಪ ಅದು ಕೊನೆ ತನಕ ನಾವು ಅದನ್ನು ಹಿಡಿದು ನಿಮ್ಮ ಅಭಿಷೇಕದಲ್ಲಿ ನಡೆಯುವಂತೆ ನಮಗೆ ಸಹಾಯ ಮಾಡು ಅಪ್ಪ. ನಿಮ್ಮ ಅಭಿಷೇಕವೇ ನಮಗೆ ಬಲ, ನಿಮ್ಮ ಅಭಿಷೇಕವೇ ನಮಗೆ ಒಂದು ನಂಬಿಕೆಯನ್ನು ನೀಡುವುದಾಗಿದೆ ಸ್ವಾಮಿ. ಅಪ್ಪ ನಿನ್ನ ಅಭಿಷೇಕದಿಂದ ಅಪ್ಪ ಈ ದಿನದಲ್ಲಿ ನಾನು ಇಲ್ಲಿ ನಿಂತಿದ್ದೇನೆ ಸ್ವಾಮಿ. ನಿಮ್ಮ ಅಭಿಷೇಕಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಸ್ವಾಮಿ ಅಪ್ಪ ನಾವು ಮಾಡಿದ, ಹೇಳಿದ, ಪ್ರಾರ್ಥಿಸಿದ ಎಲ್ಲ ಮಾತುಗಳು, ಹೇಳಿದ ಎಲ್ಲ ಕಾರ್ಯಗಳು ಅಪ್ಪ ನಿಮಗೆ ಸಲ್ಲಿಸುತ್ತೇವೆ. ನಿಮ್ಮ ಪಾದಪೀಠಕ್ಕೆ ಇಡುತ್ತೇವೆ ಸ್ವಾಮಿ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಒಂದು